ಅರ್ಚನಾಯ ಸೇಡು ಇವತ್ತು ತೀರ್ತು. ವಿಜಯ್, ನೀನು ಇದೇ ರೀತಿ ನರಳಿ ನರಳಿ ಸಾಯ್ಬೇಕನ್ನೋದೇ ನನ್ನ ಆಸೆ ಆಗಿತ್ತು. ಅದಕ್ಕೆ ಇಷ್ಟು ದಿನ ನಿನ್ನ ಜೊತೆ ಪ್ರೀತಿಯ ನಟನೆ ಮಾಡಿದ್ದು. ಅಲ್ಲ, ನನ್ನ ತಂದೆಯ ಮೇಲೆ ಅಪವಾದ ಹೊರಿಸಿ ನನ್ನ ತಂದೆಯನ್ನ ಜೈಲಿಗೆ ಕಳಿಸಿ ನನ್ನ ದೊಡ್ಡಪ್ಪನ ಸಾವಿಗೆ ಕಾರಣನಾದ ನೀನು ಈ ರೀತಿ ನರಳಿ ನರಳಿ ಸಾಯ್ಬೇಕನ್ನೋದೇ ನನ್ನ ಆಸೆ ಆಗಿತ್ತು. ನಿನ್ನಣ್ಣನಿಗೆ ವಿಷ ಹಾಕಿಬಿಟ್ಟೆ ಅನ್ನೋದು ಮಾತ್ರ ನಿನ್ನ ಕಣ್ಣಿಗೆ ಗೊತ್ತಾಗ್ತಾ ಇದೆ. ಇಷ್ಟು ದಿನ ನಾನು ನೋವಿನಲ್ಲಿ ನರಳಿ 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 ಸತ್ತು ಹೋಗಿದ್ದೀನಿ. ಅದೇ ರೀತಿ ನಿನ್ನಣ್ಣ ಈ ರೀತಿ ನರಳಿ ನರಳಿ ಸಾಯೋದನ್ನ ನಿನ್ನ ಕಣ್ಣು ತುಂಬ ನೋಡು ಕಣೆ. ಯಾಕೆ, ಏನು ತಪ್ಪು ಮಾಡ ಅಂತ ಕೇಳ್ತಾ ಇದೆಯಲ್ಲ. ನಿನ್ನಣ್ಣ ನನ್ನನ್ನ ಅನಾಥರನ್ನಾಗಿ ಮಾಡಿದಾನೆ. ನೀನು ಅದೇ ರೀತಿ ಅನಾಥರಾಗಿ ಲಿವಿ ಲಿವಿ ಒತ್ತಾಡ್ತಾ ಇರ್ಬೇಕು. ನಿನ್ನನ್ನ ಸಾಯುದನ್ನ ನೀನು ತಪ್ಪಾಗಿ ತಿಳ್ಕೊಂಡಿದ್ದೀನಿ ನನ್ನ ಬಗ್ಗೆ. ನಮ್ಮ ಅಣ್ಣ ಯಾವತ್ತು ಯಾರಿಗೂ ಯಾವ ದ್ರೋಹವನ್ನು ಮಾಡಿಲ್ಲ, ಯಾವ ದ್ರೋಹವನ್ನು ಮಾಡಿಲ್ಲ. ನೀನ್ ಮಾತ್ರ ಈ ನನ್ನ ಸಾಯೋದನ್ನ ನೋಡಿ ದುಃಖ ಈ ರೀತಿ ನರಳಿ ನರಳಿ ಪಡ್ತಾನೆ ಇರ್ಬೇಕು. ನೋಡು, ಅವ ಸಾಯೋದನ್ನ ಇದಕ್ಕಿಂತ ನರಳಿ 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 ಸತ್ತು ಹೋಗಿದ್ದೀನಿ ನಾನು. ಯಾಕೆ, ನನ್ನ ತಂದೆಯನ್ನ ಕೋಟಾ ನೋಟಿನ ವ್ಯವಹಾರದಲ್ಲಿ ಅರೆಸ್ಟ್ ಮಾಡುವಾಗ ನಿನಗೆ ಅರ್ಥ ಆಗ್ಲಿಲ್ವೇ? ನನ್ನ ದೊಡ್ಡಪ್ಪ ಹೃದಯ ಆಘಾತದಿಂದ ಸಾಯುವಾಗ ನಿನಗೆ ಗೊತ್ತಾಗ್ಲಿಲ್ವೇ? ನಾನು ಅನಾಥಳಾಗಿ ನನ್ನ ದೊಡ್ಡಪ್ಪನನ್ನ ತಂದೆಯನ್ನ ಕಳೆದುಕೊಂಡು ನಿನ್ನ ಮೇಲೆ ಸೇಡು ತೀರಿಸ್ಕೊಳ್ಬೇಕು ಅಂತಲೇ ಈ ಮನೆಗೆ ಬಂದಿದ್ದು. ಈ ಮನೆ ಬೆಳಗಿ ನಿನ್ನ ಹೆಂಡತಿಯಾಗಿ ನಿನ್ನ ಅತ್ತಿಗೆ ಆಗಿ ಮನೆಯಲ್ಲಿ ಇರ್ತೀನಿ ಅಂತ ತಿಳಿದುಕೊಂಡಿದೀಯಾ? ಇಲ್ಲ, ನಿನ್ನಣ್ಣ ಸಾಯೋದನ್ನ ನೋಡಿ ಮುಖದಲ್ಲಿ ಇಷ್ಟೊಂದು ಕೋಪ. ಅಲ್ಲಪ್ಪ, ಇಷ್ಟು ದಿನ ಆದ್ರೂ ಈ ನಿಮ್ಮ ಮಗಳನ್ನ ನೋಡ್ಬೇಕು ಅನಿಸ್ಲಿಲ್ವಾ ನಿಮ್ಗೆ? ಇಷ್ಟು ದಿನ ಎಲ್ಲ ಹೋಗಿದ್ರಿ ಅಪ್ಪ? ಏನಾಯ್ತಮ್ಮ ಹೇಳು. ಅಲ್ಲಪ್ಪ, ಮೊದಲು ನನ್ನ ಮಾತು ಉತ್ತರ ಕೊಡಿ. ನೀವು ಇಷ್ಟು ದಿನ ಎಲ್ಲ ಹೋಗಿದ್ರಿ? ನೀವು ನಿಮ್ಮ ಮಗಳನ್ನ ಒಂದು ಸಲ ನೋಡ್ಬೇಕು ಅನಿಸ್ತಾ ಇಲ್ವೇ ನಿಮಗೆ? ಅಪ್ಪ, ನಿಮ್ಮನ್ನ ಕೋಟಾ ನೋಟಿನ ವ್ಯವಹಾರದಲ್ಲಿ ಈ ವಿಜಯ್ ಅರೆಸ್ಟ್ ಮಾಡಿದ್ದ. ಅದೇ ಕಾರಣದಿಂದ ದೊಡ್ಡಪ್ಪ ಹೃದಯಾಘಾತ ಆಗಿ ಸತ್ತು ಹೋದ್ರು ಅಂತ ನಾನೇ ಅವರ ಮೇಲೆ ಸೇಡು ತೀರಿಸಿಕೊಳ್ಳೋದಕ್ಕೋಸ್ಕರ ವಿಷ ಹಾಕಿದ್ದೀನಪ್ಪ, ವಿಷ ಹಾಕಿದ್ದೀನಿ. ವಿಜಯ್ ನನ್ನನ್ನ ಅರೆಸ್ಟ್ ಮಾಡಿದ್ದೇನೆ.
ಇಲ್ಲಮ್ಮ, ಇಲ್ಲ. ಅಪ್ಪ, ಏನ್ ಹೇಳ್ತಾ ಇದ್ದೀರಾ ನೀವು? ನನಗೆ ವಿಷ ಹಾಕಿ ನನ್ನನ್ನು ಸಾಯಿಸೋದಕ್ಕೆ ಪ್ರಯತ್ನ ಪಟ್ಬಿಟ್ಟು ಎಂಥ ಕೆಲಸ ಮಾಡಿಬಿಟ್ಟಿಯಮ್ಮ. ವಿಷ ಹಾಕುವಷ್ಟು ದ್ರೋಹನ ವಿಜಯ್ ಏನು ಮಾಡಿದ್ದಮ್ಮ? ಎಂಥ ದ್ರೋಹ ಮಾಡಿಬಿಟ್ಟಿಯಮ್ಮ, ಎಂಥ ಇಷ್ಟು ದಿನ ನನ್ನನ್ನು ನಿನ್ನಿಂದ ದೂರ ಇಟ್ಟವನು ವಿಜಯ ಅಲ್ಲ ಕಣಮ್ಮ, ವಿಜಯ. ಮತ್ತೆ ಯಾರಪ್ಪ? ನೀ ನಂಬಿದ ಪಾಪಿಗಳಾದ ಸೂರ್ಯ ಮತ್ತು ಮಹೇಂದ್ರ ಕಣಮ್ಮ. ಅಯ್ಯೋ ಪಾಪಿಗಳ, ಏನೇನು ಹೇಳಿ ನನ್ನನ್ನು ನಂಬಿಸಿ ದೇವರಂತ ವಿಜಯನನ್ನ ವಿಷ ಹಾಕುವಾಗ ಮಾಡ್ಬಿಟ್ರಲ್ಲ. ಇಲ್ಲ ಇಲ್ಲ, ನಿಮ್ಮಲ್ಲಿ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ನಿಮಗೆ ತಕ್ಕ ಶಿಕ್ಷೆ ಆಗೋ ಹಾಗೆ ನಾನು ಮಾಡೇ ಮಾಡ್ತೀನಿ. ವಿಜಯ್, ದಯವಿಟ್ಟು ನನ್ನನ್ನು ಕ್ಷಮಿಸಿ. ವಿಜಯ್, ವಿಜಯ್, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಆಸ್ಪತ್ರೆಗಾದ್ರೆ ಮತ್ತು ಸೂರ್ಯನ ನಾನ್ ಸುಮ್ಮನೆ ಬಿಡಲ್ಲ. ಒಳಗಡೆ ಏನ್ ಕೂಗ್ತಾ ಇದ್ದಾನೆ ನೋಡು ಹುಚ್ಚ. ಸಾಯಿಸ್ತೀನಿ. ಅರೆ ಹುಚ್ಚತ್ತನ್ನು ಕೂಗ್ತಾ ಇದ್ದಾನೆ. ಏನಾದ್ರು ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ನಮ್ಮ ಕೆಲಸ ಕಳ್ಕೊಳ್ಬೇಕಾಗುದು. ನೋಡು. ಓಕೆ, ನಾನು ನೋಡ್ತೀನಿ ಬಿಡು. ಬಿಡಲ್ಲ, ನಾ ಬಿಡಲ್ಲ. ಆ ಮಹೇಂದ್ರ ಮತ್ತು ನಾನು ಬಿಡಲ್ಲ. ನಾನು ಬಿಡಲ್ಲ. ನನ್ನ ಪ್ರೀತಿನ ಪೂರ್ಣಗಾರನ ನಾನು ಸುಮ್ಮನೆ ಬಿಡಲ್ಲ. ಸಾಯಿಸ್ತೇನೆ. ನಾನು ಬಿಡಲ್ಲ.
ಬ್ರಹ್ಮ ಬರೆದ ಹಣೆ ಬರವನ್ನೇ ಬದಲಾಯಿಸಬಲ್ಲ ಈ ಮಹೇಂದ್ರನಿಗೆ ಇಂಥ ಸ್ಥಿತಿ ಬಂದಿದೆ ಅಂದ್ರೆ ಛೇ, ಅದು ನನ್ನ ಬಾಡಿಗಾರ್ಡ್ಗಳಿಂದ. ನಾವು ಅಂದುಕೊಂಡ ಹಾಗೆ ನಮ್ಮ ಗುರಿ ಮುಟ್ಟಿ ಆ ವಿಜಯನ ಗೋರಿ ಕಟ್ಟಿಸಿ ಇಲ್ಲಿಂದ ದೇಶಾಂತರ ಹೊರಡೋಕೆ ಒಂದು ಪ್ಲಾನ್ ಮಾಡು. ಇಲ್ಲ ಅಂದ್ರೆ ನಾವೇ ಸೋಲೊಪ್ಪಿ ಆ ವಿಜಯನಿಗೆ ಶರಣಗೋಣ. ಸೋಲು ನೋ ನೋ, ಸೋಲಿಲ್ಲದ ಸರದಾರು ನಾವು. ತಾವೇ ಬಂದರು ಸರಿ, ಸೋಲೊಪ್ಪಿಕೊಳ್ಳಲಾರ ಈ ಮಹೇಂದ್ರ. ನಾವಾಡು ನಾಟಕಕ್ಕೆ ಕೊನೆಯ ಅಂಕಣ ಬಿಟ್ಟು ಜಯ ಸಾಧಿಸಿ ಆಮೇಲೆ ದೇಶಾಂತರ ಹೊರಟೋಗೋಣ. ಅದೇನೋ ಸರಿ, ಆದ್ರೆ ನಾವು ಈ ಜಂಜಾಟದಿಂದ ಪಾರಾಗಿ ಹಣ ಹೆಣ್ಣು ಎರಡೂ ನಮ್ಮ ಕೈ ಸೇರ್ಬೇಕು. ಆದ್ರೆ ಅದು ತುಂಬಾ ಕಷ್ಟವಾದ ಕೆಲಸ. ಮಹೇಂದ್ರ, ಈ ಸಾರಿ ಅದು ಒಳ್ಳೆ ಪ್ಲಾನ್ ಮಾಡಿ ಆಸ್ತಿಯೆಲ್ಲ ನಮ್ಮ ಕೈ ಸೇರಿ ಅರ್ಚನಾ ಅರ್ಪಿತಾಳ ದೇಹಸಕ ಉಂಡು ಸುಖದ ಸುಪತ್ತಿಗೆಲ್ಲಿ ತೇಲಾಡೋಣ. ಸೂರ್ಯ, ಮೊದಲು ಅರ್ಚನಾ ಹಾಗೂ ಅರ್ಪಿತಾಳನ್ನು ಇಲ್ಲಿಗೆ ಕರೆತಂದು ಅವರಿಬ್ಬರ ನಡುವೆ ಇಟ್ಟು ಆ ವಿಜಯನಿಂದ ಆಸ್ತಿನ ನಮ್ಮ ಹೆಸರಿಗೆ ಬರೆಸಿಕೊಂಡು ಆಮೇಲೆ ಅರ್ಚನಾ ಅರ್ಪಿತಾಳಿಂದ ಸುಖ ಪಡೆದು ಎಲ್ಲರನ್ನು ಸಾರಿಸೋಣ. ತಲೆ ಅಂದ್ರೆ ನಿನ್ನದೇ ಕಣೋ, ಖಡ್ಗಕ್ಕಿಂತಲೂ ಹರಿತವಾಗಿದೆ ನಿನ್ನ ಬುದ್ಧಿ. ಆದ್ರೆ ಅದು ಸಾಧ್ಯವಿಲ್ಲ. ಈಗಾಗಲೇ ನಮ್ಮ ವಿಚಾರ ಎಲ್ಲರೂ ತಿಳಿದಿದೆ. ಹಸಿದಿರುವ ಸಿಂಹ ಬೇಟೆಗೆ ಕಾದಿರುವ ಬೇಟೆಯಾಡಲು ಕಾಯ್ತಿದ್ದಾನೆ ಆ ವಿಜಯ್. ಅವನು ನಮ್ಮನ್ನು ಬೇಟೆಯಾಡುವ ಮೊದಲು ನಾವೇ ಅವನನ್ನು ಬೇಟೆಯಾಡಬೇಕು. ನೀವು ಅವರನ್ನ ಬೇಟೆಯಾಡುವ ಮೊದಲು ನಾನು ನಿಮ್ಮನ್ನ ಬೇಟೆಯಾಡಿ ನಿಮ್ಮ ರಕ್ತ ಕುಡಿಯೋದಕ್ಕೆ ಬಂದಿದ್ದೀನಿ. ಹೆಣ್ಣು ಸಿಂಹ, ಹೋಗುವವನ ಇಲ್ಲ ನೋಡು ಅರ್ಚನಾ, ಹಸಿದಿರುವ ಹೆಬ್ಬುಲಿಯ ಗುಹೆಯೊಳಗೆ ಬಂದಿರುವ ನೀನು ತಿನ್ನದೆ ಹಾಗೆ ಬಿಡಲು ನಾವೇನು ಮೂರ್ಖರಲ್ಲ, ತೋಳಗಳ ಹಾಗಲ್ಲ, ನಾವು ಸಿಂಹದ ಮರಿಗಳು. ಏನು ಸಿಂಹ ತನ್ನ ಉಪಾಯದಿಂದ ಅದನ್ನ ಮೋಸದಿಂದ ಕೊಲೆ ಮಾಡೋದಕ್ಕೆ ಬಾವಿಯಲ್ಲಿ ಅದರ ಪ್ರತಿಬಿಂಬ ತೋರಿಸಿ ಅದನ್ನ ಕೊಲೆ ಮಾಡಿದ ಕತೆ ನಿಮಗೆ ಗೊತ್ತಿರ್ಬೇಕಲ್ಲ. ಈ ಕಥೆಯನ್ನು ಯಾವುದಾದರೂ ಸಣ್ಣ ಪುಟಾಣಿಗಳಿಗೆ ಹೇಳು. ನಮ್ಮಂತ ಗಂಡದೇವಿಗಳಿಗಲ್ಲ. ನಿನ್ನ ಸೌಂದರ್ಯನ
ಸವಿಯೋ ತವಕದಲ್ಲಿ ನಮಗೆ ಏನಾಗಿ ಕಡಿತ ಹಿಡಿದಾಕ್ಷಣ ಕಿತ್ತೂರು ರಾಣಿ ಚೆನ್ನಮ್ಮಗಳೇ. ಸೂರ್ಯ ಅವಳನ್ನು ನನಗೊಪ್ಪಿಸು. ಹೋಗಿ ಅರ್ಪಿತ ನಡೆದುಕೊಂಡು ಬಾ. ನೋಡು, ನೀವೇನಾದ್ರೂ ನನ್ನಿಂದ ತಪ್ಪಿಸ್ಕೊಂಡಿರ್ಬೋದು, ಆದ್ರೆ ವಿಜಯನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಖಂಡಿತ ಅವನು ಬಂದೇ ಬರ್ತಾನೆ. ಬರಬೇಕು ಬರಬೇಕು ಅವನು ಬರಬೇಕು ಅಂತ ತಾನೇ ನಿನ್ನನ್ನು ಇಲ್ಲಿಗೆ ಬರ ಹೇಳಿದ್ದು, ಅರ್ಪಿತರನ್ನು ಬರ ಹೇಳಿದ್ದು. ಹೆಚ್ಚಿಗೆ ಮಾತಾಡಿದೆ ದರ್ಪದಿಂದ ಹಣ ಗಳಿಸಿ ನನ್ನ ಮನೆಯ ಮೇಲೆ ಕಣ್ಣಿಟ್ರ, ನನ್ನ ಮನೆಯ ಮೇಲೆ ಕಣ್ಣಿಟ್ರ ಉಪಾಯದಿಂದ ನನ್ನನ್ನು ಮುಗಿಸಲಿ ನೋಡಿದ್ರೇನ್ರ. ನನ್ನ ಮೇಲಿನ ಸೇಡಿಗೋಸ್ಕರ, ನನ್ನ ಮೇಲಿನ ಸೇಡಿಗೋಸ್ಕರ ನನ್ನ ತಂಗಿಯ ಜೀವನವನ್ನು ಹಾಳು ಮಾಡಲು ನೋಡಿದ್ರೇನ್ರ. ಇನ್ಸ್ಪೆಕ್ಟರ್ ಆಗಿದ್ದ ನಾನು ನಿಮ್ಮಂತ ರೌಡಿಗಳಿಗೆ ರೌಡಿಯಾಗಿ ಮಹೇಂದ್ರ ಸೂರ್ಯ ಎಂಬ ವಿದ್ಯಮಾನಗಳನ್ನು ವಿಷ ತುಂಬಿದ ಗಾಳಿಯಿಂದ ಶರ್ಪದಂತೆ ನಿಮ್ಮನ್ನ ಸಂಹಾರ ಮಾಡಲು ಬರ್ತಾ ಇದ್ದೀನಿ ಕಣ್. ವಿಜಯ್, ಏನಿದೆಲ್ಲ? ಒಂದು ವಾರವಾದರೂ ರೆಸ್ಟ್ ತಗೋಬೇಕು ಅಂತ ಡಾಕ್ಟರ್ ಹೇಳಿದನ್ನ ಮರ್ತ್ಬಿಟ್ಟಿಯ? ನನ್ನ ಮನದೊಳಗಿನ ಕೋಪ ತಾಪ ಹಾರಬೇಕಾದ್ರೆ ಆ ಮಹೇಂದ್ರ ಸೂರ್ಯನ ಮೇಲೆ ಸೇಡು ತೀರಿಸಿಕೊಳ್ಳಲೇಬೇಕು. ನನ್ನ ತಂಗಿಯ ಜೀವ, ನನ್ನ ಜೀವನವನ್ನು ಹಾಳು ಮಾಡಿದವರನ್ನು ಜೀವಂತ ಸಮಾಧಿ ನನ್ನ ಆತ್ಮ ಆಗುವುದು. ವಿಜಯ್, ನಿನ್ನ ನೋವು ಎಂಥವುದು ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ನೀನಿನ್ನು ಬಾಳಿ ಬದುಕಬೇಕಾದವು. ಕೋಪದಲ್ಲಿ ಅಪರಾಧವನ್ನು ಮಾಡಿ ಅಪರಾಧಿ ಎನಿಸಿಕೊಳ್ಳಬೇಡಪ್ಪ. ನೋಡಿ, ಮನುಷ್ಯನಾದ ಮೇಲೆ ತಪ್ಪು ಮಾಡುವುದು ಸಹಜ. ಆದರೆ ತಪ್ಪಿನ ಮೇಲೆ ತಪ್ಪು ಮಾಡುತ್ತಾ ಬಂದಿರುವ ಆ ಮಹೇಂದ್ರ ಸೂರ್ಯನನ್ನ ಮಾತ್ರ ಕ್ಷಮಿಸಲಾರ. ವಿಜಯ್, ದುಡುಕಬೇಡಪ್ಪ. ದುಡುಕಿ ಯಾವುದೇ ತೀರ್ಮಾನವನ್ನ ತೆಗೆದುಕೊಳ್ಬೇಡ. ದಯವಿಟ್ಟು ತಾಳ್ಮೆಯಿಂದ ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಳ್ಳಪ್ಪ. ಒಳ್ಳೆಯ ತೀರ್ಮಾನವನ್ನು ತೆಗೆದುಕೋ.
ಅವರನ್ನ ಯಾವುದೇ ಕಾರಣಕ್ಕೂ ಕಾನೂನು ಶಿಕ್ಷೆ ನೀಡಬಾರದು. ನನ್ನ ಕೈಯಾರೆ ಅವರಿಗೆ ಶಿಕ್ಷೆ ನೀಡಬೇಕು. ನಮ್ಮ ಬಾಳನ್ನು ಹಾಳು ನೋಡಿದವರನ್ನು ಜೀವಂತವಾಗಿ ಸುಟ್ಟು ಹಾಕಿದಾಗಲೇ. ವಿಜಯ್, ನನ್ನ ಮಾತು ಕೇಳಪ್ಪ. ಅವಸರ ಮಾಡಬೇಡ. ಇಷ್ಟೊಂದು ಅವಸರ ಒಳ್ಳೆಯದಲ್ಲ. ಕೋಪದಲ್ಲಿ ನೀನು ಯಾವುದೋ ಅನಾಹುತವನ್ನು ಮಾಡ್ಬಿಡ್ತೀಯ ಅಂತ ನನಗೆ ತುಂಬಾ ಭಯವಾಗ್ತಿದೆಯಪ್ಪ, ತುಂಬಾ ಭಯವಾಗ್ತಿದೆ. ನೀವೇನು ಭಯಪಡುವ ಅಗತ್ಯವಿಲ್ಲ, ನಾನು ಕಾಕಿ ತೊಟ್ಟಿರುವುದೇ ಅಂತಹ ವಿಷ ಜಂತುಗಳನ್ನು ನನ್ನ ಕೆಲಸಕ್ಕೆ ಅಡ್ಡವಾಗಿ ಬಂದಿರುವ ಆ ಗೋಮುಖ ವ್ಯಾಘ್ರಗಳನ್ನ ಸೆದೆ ಬಡಿದಾಗ್ಲೇ ನನ್ನ ಮುಂದಿನ ಕೆಲಸ ಸಾಧಿಸೋದು. ಇಲ್ಲ, ನಾನಂತ ನೋಡಿಯೇ ಬಿಡ್ತೀನಿ. ದುಡುಕಬೇಡಪ್ಪ, ದುಡುಕಬೇಡ. ದಯವಿಟ್ಟು ತಾಳ್ಮೆಯಿಂದ ಇರಪ್ಪ, ದಯವಿಟ್ಟು ದುಡುಕಬೇಡ. ನೋಡೇ, ಇವತ್ತು ಯಾರ ಮಾತನ್ನು ನಾನು ಕೇಳೋದಿಲ್ಲ. ಹಲೋ, ಅವರು ಸಾಮಾನ್ಯದವರಲ್ಲಪ್ಪ. ಈಗಾಗಲೇ ಎಲ್ಲ ವಿಷಯಗಳು ಅವರಿಗೆ ಗೊತ್ತಿದೆ. ಹಾಗಾಗಿ ದಯವಿಟ್ಟು ತಾಳ್ಮೆಯಿಂದ ವರ್ತಿಸಿ ಯಾವುದೇ ಅನಾಹುತವನ್ನು ಮಾಡ್ಕೊಳ್ಬೇಡಪ್ಪ, ಯಾವುದೇ ಅನಾಹುತವನ್ನು ಮಾಡ್ಕೊಳ್ಬೇಡ. ಹಲೋ ಹಲೋ ವಿಜಯ್, ಹೇಗಿದ್ದೀರಾ? ಸಾವನ್ನು ಗೆದ್ದು ಬಂದ ಸಾವಿಲ್ಲದ ಸರದಾರ. ಮಹೇಂದ್ರ, ಎಲ್ಲಿಂದ ಮಾತನಾಡ್ತಿದ್ಯಾ? ಇನ್ನು ಕೆಲವೇ ಕ್ಷಣಗಳಲ್ಲಿ ಮಾತ್ರ ನೀವು ಭೂಮಿ ಮೇಲಿರೋದು. ಬರ್ತಾ ಇದ್ದೀನಿ ಕಣ್ಣು, ನಿಮ್ಮ ಪಾಲಿನ ಯಮನಾಗಿ. ಅದು ಅಷ್ಟು ಸುಲಭ ಅಲ್ಲ ಕಣೋ. ನಿನ್ನ ಪ್ರೇಯಸಿ ಅರ್ಚನಾ, ನಿನ್ನ ಮುದ್ದು ತಂಗಿ, ದೇವರು ಕೊಟ್ಟ ತಂಗಿ. ನಿನಗೆ ಜೀವಂತ ಬೇಕಾದ್ರೆ ನೀನು ಶ್ರೀಧರನ ಕರೆದುಕೊಂಡು ಶ್ರೀರಾಮ್ಪುರದ ನಂದಿ ಬೆಲೆ ಹತ್ತಿರ ಬಾ. ಏನಾದ್ರೂ ಪೊಲೀಸ್ ಬಂದಿ ತೋರಿಸಿದ್ರೆ ನಿನ್ನ ತಂಗಿ ಹಣ ಬೀಳುತ್ತೆ, ಎಚ್ಚರ. ಯಾರ್ದು ಫೋನ್ ಸರ್? ಅದೇ ಆ ಮಹೇಂದ್ರಂದು. ಮಗಳು ಅರ್ಚನಾಳನ್ನ, ನನ್ನ ತಂಗಿ ಅರ್ಪಿತಾಳನ್ನ ಕಿಡ್ನಾಪ್ ಮಾಡಿದಾನೆ. ನಿಮ್ಮ ಆಸ್ತಿ ಅವರೇನಾದ್ರೂ ನನ್ನ ತಂಗಿಗೆ ಹೆಚ್ಚು ಕಡಿಮೆ ಮಾಡಿದ್ರೆ ಇವತ್ತು ಅವರನ್ನ ಜೀವಂತ ಸಾಯಿಸದೇ ಬಿಡಲಾರೆ. ನಿಮ್ಮ ಜೊತೆ ಬರ್ರಿ, ಏನ್ ಮಾಡ್ಬೇಕಂತ ನಾನು ಹೇಳ್ತೀನಿ.
ಎಂದು ನಾವು ಕಂಡ ಕನಸು ನನಸಾಗೋ ದಿನ, ನಾವು ಬಯಸಿದ ಆಸ್ತಿ ಐಶ್ವರ್ಯ ಎಲ್ಲವೂ ನಮ್ಮ ಕೈ ಸೇರು ದಿನ. ಇಷ್ಟು ದಿನ ನಾವು ಪಟ್ಟ ಕಷ್ಟಕ್ಕೆ ಪ್ರತಿಫಲ ಸಿಗ್ತಾ ಇದೆ. ಇನ್ನು ಮುಂದೆ ನಮಗೆ ಸಿಗುವುದು ಸುಖದ ಸೋಪಾನ. ನಮಗೆ ಸರಿಸಾಟಿಯಾದವರು ಯಾರು ಇಲ್ಲ. ಆ ವಿಜಯ ಹೇಗಾದ್ರೂ ಮಾಡಿ ನಮ್ಮ ಚಕ್ರವ್ಯೂಹನ ಭೇದಿಸಿಬಿಟ್ರೆ ಸೂರ್ಯ ಎಲ್ಲ ಸರ್ವನಾಶ ಪ್ರಯತ್ನ ಮಾಡಬೇಡ, ಸುಮ್ಮನೆ ಅಪಶಕನ ನುಡಿಯಬೇಡ. ಇವತ್ತು ನಮ್ಮ ಬದ್ಧ ವೈರಿಗಳು ಒಟ್ಟಾಗಿ ಬರುವ ದಿನ, ಒಟ್ಟಿಗೆ ಅವರನ್ನ ಮುಗಿಸಿ ಬಿಡೋಣ. ಕಾಳ ಕೆಂಚ ಹೇಳ್ತೇನೆ ಅವರನ್ನು. ಪಾಪಿಗಳ, ನೀವು ಗಂಡಸ್ರ, ನೀವು ಆ ಗಾಂಡೀವಿ ಅರ್ಜುನನ ಬಗ್ಗೆ ಮಾತನಾಡೋ ಯೋಗ್ಯತೆ ಕೂಡ ನಿಮಗಿಲ್ಲ. ನಿಮ್ಮಂತ ಪಾಪಿಗಳನ್ನ ಸುಮ್ಮನೆ ಬಿಡಬಾರ್ದು, ನೀವು ಸರ್ವನಾಶ ಆಗೋಗ್ತೀರ. ಮೂರು ಲೋಕಕ್ಕೆ ಗಾಂಡೀವನೆಂದು ಮೆರೆದ ಅರ್ಜುನ ಶ್ರೀಕಂಠಿನ ಎದುರಲ್ಲಿಟ್ಟುಕೊಂಡು ಯುದ್ಧ ಮಾಡಿದ. ಏನು ನಾವು ಆ ಅರ್ಜುನನಿಗೆ ಮಾಡಿರುವಾಗ ನಾವು ಮಾಡಿರುವ ತಪ್ಪು ಒಪ್ಪುಗಳ ಬಗ್ಗೆ ಮಾತನಾಡುತ್ತಿದ್ದೀರ. ನಿಮ್ಮ ಯೋಗ್ಯತೆ ನಿಮಗೆ ಗೊತ್ತಿಲ್ವಾ? ನಿಮ್ಮ ಯೋಗ್ಯತೆ ಎಲ್ಲರಿಗೂ ಗೊತ್ತಾಗಿದೆ, ನೀವೆಂತ ಪಾಪಿಗಳು ಅಂತ. ಅದನ್ನು ಬಿಟ್ಟು ರಾಮಾಯಣದವರ ಬಗ್ಗೆ, ಅರ್ಜುನನ ಬಗ್ಗೆ, ಅವರ ಬಗ್ಗೆ, ಇವರ ಬಗ್ಗೆ ಮಾತನಾಡೋ ಹಕ್ಕು ನಿಮಗಿಲ್ಲ. ಅವರ ಬಗ್ಗೆ ಮಾತನಾಡೋ ಯೋಗ್ಯತೆನೂ ನಿಮಗಿಲ್ಲ. ನಿಮ್ಮಂತವ್ರು ಈ ಭೂಮಿ ಮೇಲೆ ಬದುಕಬಾರ್ದು, ನೀವು ಸರ್ವನಾಶ ಆಗಿ ಹೋಗ್ತೀರಿ. ಅರ್ಚನ ಜಾಸ್ತಿ ಮಾತನಾಡಿದ್ರೆ ಶೀಲದ ಜೊತೆಯಲ್ಲಿ ಎಂದು ನಾವು ಬಯಸಿದ ಹೆಣ್ಣುಗಳಲ್ಲಿ ನೀವಿಬ್ಬರು ಮಾಡುತ್ತಿರುವುದು ಅರ್ಪಿತ. ಇನ್ನು ಕೆಲವೇ ಕ್ಷಣದಲ್ಲಿ ನಿಮ್ಮಿಬ್ಬರ ಬಾಳು ಸರ್ವನಾಶವಾಗುವಂತೂ ಖಂಡಿತ. ಹೇಳಿ ಅಂದ್ರೆ ನಿನ್ನ ಕಾರ್ಯವನ್ನು ಸಾಧನೆ ಮಾಡೋದಕ್ಕೋಸ್ಕರವಾಗಿ ಒಂದು ಹೆಣ್ಣಿನ ಮುಂದಿಟ್ಟು ಈ ರೀತಿಯಾಗಿ ಹಾರಾಡ್ತಾ ಇದೆಯಲ್ಲ, ನೀನು ಒಬ್ಬ ಗಂಡಸ. ನಿನ್ನ ಜನ್ಮಕ್ಕೆ ನೀನು ಒಬ್ಬ ಗಂಡಸೆ ಆಗಿದ್ದಿದ್ರೆ ನನ್ನ ಬರ್ತಾನಲ್ಲ ಅವನ ಮುಂದೆ ತೋರಿಸು ನಿನ್ನ ಗಂಡದಿಯ ಗುಂಡಿಗೆಯನ್ನ. ಅದನ್ನ ಬಿಟ್ಟು ಹೆಣ್ಣಿನ ನೀನು ಗಂಡಸೆ ಬರಲು ನಿನ್ನ ಅವನಿಗೂ ಇದೆ ಎಂದು ಗತಿ ಕಾಣಿಸ್ತಾನೆ ಎಂದು ಕೋಳಿನ ಇಲ್ಲ ಕುರಿನ ಹೆಣ್ಣು ಮಕ್ಕಳನ್ನ ಮುಂದಿಟ್ಟುಕೊಂಡು ನಿಮ್ಮ ಗಂಡುತನ ಸಾಧಿಸಲಿಕ್ಕೆ ಬರ್ತಿರಲ್ಲ. ನೀವು ನಿಜವಾಗಿ ಗಂಡಸರೇ ಆಗಿದ್ರೆ ನೇರ ಹೋರಾಟ ಮಾಡ್ತಿದ್ರೆ. ನೀನೊಬ್ಬ ಕಪಟವನ್ನರಿಯದ ಪೊಲೀಸ್ಗಳು. ನಾವಾಡೋ ನಾಟಕಕ್ಕೆ ಬಲಿಪಶು ಆದೆ. ನಿರಪರಾಧಿಯಾದ ಆನಂದನ್ನು ಅಪರಾಧಿ ಎಂದು ತಿಳಿದು ಜೈಲಿನಲ್ಲಿಟ್ಟೆ. ಆದ್ರೆ ಆ ಆನಂದನಿಗೆ ಮತ್ತು ಬರುವ ಔಷಧ ನೀಡಿ ನಿನ್ನ ತಂಗಿ ಅರ್ಪಿತಳನ್ನು ಅವನಿಂದ ದೂರ ಮಾಡಿ ಅವನನ್ನು ಅಪರಾಧಿ ಅಂತ ಮಾಡಿದವನು ನಾನೇ ಕಣ.
ನಮ್ಮ ಕೋಟಾನೂರಿನ ವ್ಯವಹಾರಕ್ಕೆ ಅಂದ್ರೆ ಅದು ನೀನು. ನಿನ್ನ ಕಣ್ಣು ಮುಂದೆ ನಮ್ಮ ಈಗ ಯಾರಿರುವ ಕೋಟನೂರುಗಳನ್ನ ಹೇಗೆ ಇಲ್ಲಿಂದ ಸಾಗಿಸ್ತೀವಂತ ನೋಡು. ನಿನಗೆ ತಡೆಯೋ ತಾಕತ್ತಿದ್ರೆ ತಡೆಯೋ ಮಗನೇ. ನನಗೆ ಮೊದಲಿನಿಂದಲೂ ಅನುಮಾನವಿತ್ತು ಇದು ನಿಮ್ಮದೇ ಕೆಲಸ ಅಂತ. ನಾನು ನಿಮಗೆ ಅವತ್ತೇ ಹೇಳಿದ್ದೆ, ನಿಮ್ಮನ್ನ ಮಾಲು ಸಮೇತ ಹಿಡಿದು ನಾನು ಶಿಕ್ಷೆ ಕೊಡಿಸ್ತೀನಿ ಅಂತ. ಆದ್ರೆ ಇವತ್ತು ನನ್ನ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮನ್ನ ಸಾಯಿಸೋ ಗಂಡು ಇನ್ನೂ ಹುಟ್ಟಿಲ್ಲ ಕಣೋ. ಕಟ್ಟಕ್ಕೆ ನನ್ನ ಮಗನ. ನಿನ್ನೆದರಲ್ಲೇ ಇವರನ್ನು ಮರೆತರಿಸಿ ನಮ್ಮ ಕಾಮ ಅಂತ ನಾನು ನನ್ನ ಪ್ರೀತಿ ಕೊಂದ ಕೊನೆಗಾರನ ಸಾಯಿಸ್ಬಿಟ್ಟೆ. ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡಾಲು ಕಸ್ತೂರಿ. ಸಾಯಿಸ್ಬಿಟ್ಟೆ 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 ಸಾಯಿಸ್ಬಿಟ್ಟೆ. ಏನ್ ಮಾಡಿಬಿಟ್ಟೆ ಏನ್ ಮಾಡಿಬಿಟ್ಟೆ? ಈ ಪಾಪಿಗಳನ್ನ ಕೊಂದು ನೀನು ಅಪರಾಧಿಯಾಗಿ ಬಿಟ್ಟಿಯಲ್ಲ. ಆನಂದ್, ನನ್ನನ್ನು ಕ್ಷಮಿಸಿ ಬಿಡು ಆನಂದ್, ನನ್ನನ್ನು ಕ್ಷಮಿಸಿ ಬಿಡು. ನಿನ್ನನ್ನು ಹುಚ್ಚನನ್ನಾಗಿ ಮಾಡಿಬಿಟ್ಟೆ ಆನಂದ್. ಕ್ಷಮಿಸಿ ಬಿಡು ಆನಂದ್, ಕ್ಷಮಿಸಿ ಬಿಡು. ನೋಡಿ 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 ಅವರನ್ನು ಕೊಲೆ ಮಾಡಿ ಸರಿಯಾದ ಶಿಕ್ಷಣೆ ಕೊಟ್ಟಿದ್ದೀರಾ. ಈ ಪಾಪಿಗಳು ಸತ್ತಿದ್ದು ಒಳ್ಳೇದೇ ಆಯ್ತು. ಆದ್ರೆ ಕೊಲೆ ಮಾಡಿದ್ದು ಅವರಲ್ಲ, ಕೊಲೆ ಮಾಡಿದ್ದು ನಾನು. ತಪ್ಪು ಮಾಡಿದವಳು ನಾನು. ನನಗೆ ಶಿಕ್ಷೆ ಆಗ್ಬೇಕು. ಅರ್ಚನಾ, ನೀವಿನ್ನು ಬಾಳಿ ಬದುಕಬೇಕಾದವರು. ಈ ಕೊಲೆಯನ್ನು ನೀನು ಮಾಡಿಲ್ಲಮ್ಮ, ಈ ಕೊಲೆಯನ್ನು ಮಾಡಿದ್ದು ನಾನೇ ಕೊಲೆ ಮಾಡಿದ್ದು. ವಿಜಯ್, ನನ್ನ ಮಗಳನ್ನ ನಿನ್ನ ಮಡದಿಯಾಗಿ ಸ್ವೀಕರಿಸಪ್ಪ. ನಾನು ಜೈಲಿಗೆ ಹೋಗಿ ತಿರುಗಿ ಬರುತ್ತೇನೆ. ಅಪ್ಪ ಬೇಡ, ನೀವು ತುಂಬಾ ಒಳ್ಳೆಯವರು. ತಪ್ಪು ಮಾಡಿದವರು ನಾನು ಜೈಲು ಶಿಕ್ಷೆ ಅನುಭವಿಸಿ ಬರ್ತೀನಪ್ಪ. ನಾನು ಜೈಲು ಶಿಕ್ಷೆ ಅನುಭವಿಸಿ ಇಲ್ಲಮ್ಮ, ನೀನು
ನಾಡು ಬಿಟ್ಟು ಕಾಡು ಸೇರಬೇಕಾಗಿದೆ. ವಿಜಯ್, ನನ್ನ ಮಗಳನ್ನ ಚೆನ್ನಾಗಿ ನೋಡಿಕೊಂಡು ಆನಂದ್ ಹಾಗೂ ಅರ್ಪಿತಾಳಿಗೆ ಮದುವೆಯನ್ನು ಮಾಡು. ನನ್ನ ಮಗಳನ್ನ ನೀನು ಮದುವೆಯಾಗಿ ಸುಖವಾಗಿ ಬದುಕು. ಆನಂದನನ್ನ ಅರ್ಪಿತಾಳನ್ನ ಮದುವೆ ಮಾಡು. ಆನಂದನು ಆದಷ್ಟು ಬೇಗ ಸರಿ ಹೋಗುತ್ತಾನೆ. ನಾನು ಜೈಲು ಶಿಕ್ಷೆಯನ್ನು ಅನುಭವಿಸಿ ಬರ್ತೇನಪ್ಪ. ಓಕೆ ಸರ್, ನಿಮ್ಮ ಮಗಳನ್ನ ನಾನು ಚೆನ್ನಾಗಿ ನೋಡ್ಕೊಳ್ತೇನೆ, ಚೆನ್ನಾಗಿ ಬಾಳಿಸ್ತೇನೆ. ಆದ್ರೆ ಈ ಹುಡುಗನ ಜೊತೆ ನನ್ನ ತಂಗಿ ಮದುವೆ ನೋಡು, ಅವನೊಬ್ಬ ಹುಚ್ಚ ಅನ್ನೋ ಮಾತನ್ನು ಹೇಳ್ಬೇಡಲ್ಲ. ಯಾಕೆಂತಂದ್ರೆ ಅವನಿವತ್ತು ಹುಚ್ಚನಾಗಿರೋದು ಯಾರಿಲ್ಲ, ಆ ಹೆಣ್ಣಿನಿಂದ. ಅವಳಿಂದ ಹುಚ್ಚನಾದ್ರೂ ಚಿಂತೆ ಇಲ್ಲ. ಈ ಸಮಾಜ ಹುಚ್ಚನನ್ನ ಮದುವೆ ಆದ ಇವಳು ಅಂತ ಅಂದ್ರೂ ಚಿಂತೆ ಇಲ್ಲ. ಅವರನ್ನ ನನ್ನ ಪ್ರೀತಿಯವರು ಅವರನ್ನ ಮದುವೆ ಮಾಡಿಕೊಂಡು ಮೊದಲಿನ ಹಾಗೆ ಅವರನ್ನ ಮಾಡ್ತೀನಿ ಅನ್ನೋ ಆ ನಂಬಿಕೆ ನನಗಿದೆ ಅಣ್ಣ. ನಿನ್ನಿಷ್ಟದಂತೆ ನಿನ್ನ ಮಗನಿಗೆ ನನ್ನ ಸಂಪೂರ್ಣ ಒಪ್ಪಿಗೆ. ಇನ್ನು ಮುಂದೆ ನಿನಗೆ ಯಾವ ರೀತಿಯ ತಪ್ಪನ್ನು ನಾನು ಮಾಡುವುದಿಲ್ಲ. ತಪ್ಪು ಯಾವುದನ್ನು ವಿಜಯ್, ನಿಮ್ಮೆಲ್ಲರ ಮದುವೆಯನ್ನು ನೋಡಿ ನಾನು ಜೈಲಿಗೆ ಸೇರ್ತೇನಪ್ಪ. ದುಷ್ಟರನ್ನ ಶಿಕ್ಷಿಸಿ ಶಿಷ್ಟರನ್ನ ರಕ್ಷಣೆ ಮಾಡಿ ಎಲ್ಲರನ್ನ ಹೋಳಿ ವೀರಪ್ಪನಿಗೆ ನಮನಗಳನ್ನು ಸಲ್ಲಿಸ್ತಾ ನಾವೆಲ್ಲ ಮುಂದಿನ ದಿನಗಳಲ್ಲಿ ಸುಖವನ್ನ ಆಶೆ ಪಡ್ತಾ ಇವತ್ತಿನ ಈ ನಾಟಕವನ್ನ ಸಮಾಪ್ತಿ. ಪ್ರೀತಿಯಿಂದ ಈ ಕಲಾ ಸೇವೆಯನ್ನ ಇಲ್ಲಿಯ ತನಕ ಸ್ವೀಕರಿಸಿದಂತಹ